Welcome back to day 3 of our series Ground Level to Next Level English ಕಲಿಕೆ. ಡೇ 1 ರಲ್ಲಿ ನಾವು ಇಂಗ್ಲಿಷ್ ಭಾಷೆಯ ಬೇಸಿಕ್ ಸ್ಟ್ರಕ್ಚರ್ನ ಕಲ್ತಿದ್ವಿ. ಎರಡನೇ ದಿನ ಅಂದರೆ ಡೇ 2 ನಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ಕೂರುವ 7 ಮ್ಯಾಜಿಕ್ ಪದಗಳು ಪ್ರನೌನ್ಸ್ ಮಾಸ್ಟರ್ ಮಾಡಿದ್ವಿ. ಈಗ ನಾವು ನಮ್ಮ ಗೋಲ್ಡನ್ ಫಾರ್ಮುಲಾದ ಎರಡನೇ ಬಾಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಅದೇ ವರ್ಬ್ ಅಥವಾ ಆಕ್ಷನ್ ವರ್ಡ್, ಕ್ರಿಯಾಪದ. ಮೊದಲು ನಾವು ಡೈಲಿ ಲೈಫ್ನಲ್ಲಿ ಬಳಸುವ ಕೆಲವು ವೆರಿ ಸಿಂಪಲ್ ಆಕ್ಷನ್ ವರ್ಡ್ಸ್ ಅಂತಂದ್ರೆ ಏನು? ವರ್ಬ್ಸ್. ಅದನ್ನ ನೋಡೋಣ. ಈಟ್, ಈಟ್ ಅಂತಂದ್ರೆ ತಿನ್ನುವುದು. ಡ್ರಿಂಕ್, ಕುಡಿಯುವುದು. ಗೋ, ಹೋಗುವುದು. ಸ್ಪೀಕ್, ಮಾತನಾಡುವುದು. ಲರ್ನ್, ಕಲಿಯುವುದು. ಈಗ ಇವುಗಳನ್ನ ನಮ್ಮ ಫಾರ್ಮುಲಾದೊಳಗಡೆ ಹಾಕಿ ಒಂದು ಸಿಂಪಲ್ ಸೆಂಟೆನ್ಸ್ ಮಾಡೋಣ. ನಾನು ಇಂಗ್ಲಿಷ್ ಕಲಿಯುತ್ತೇನೆ. ಇಲ್ಲಿ ಸಬ್ಜೆಕ್ಟ್ ಯಾವುದು? ನಾನು ಅಂತಂದ್ರೆ ಐ. ಆಕ್ಷನ್ ಯಾವುದು? ಕಲಿಯುತ್ತೇನೆ ಅಂದ್ರೆ ಲರ್ನ್. ಏನನ್ನು ಕಲಿತಿದ್ದೀರಾ? ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ವಾಕ್ಯ. ಏನಾಯ್ತು? ಐ ಲರ್ನ್ ಇಂಗ್ಲಿಷ್. ಎಷ್ಟು ಈಸಿ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಸಣ್ಣ ಸೀಕ್ರೆಟ್ ರೂಲ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನ ನೀವು ಕಲ್ತ್ಕೊಂಡ್ರೆ ನಿಮ್ಮ ಇಂಗ್ಲಿಷ್ನಲ್ಲಿ ವರ್ಬ್ಸ್ ಯೂಸ್ ಮಾಡಬೇಕಾದ್ರೆ ಯಾವುದೇ ಮಿಸ್ಟೇಕನ್ನು ಮಾಡೋದಿಲ್ಲ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕಡೆಯವರೆಗೂ ನೋಡಿ. ಈಗ ಇಲ್ಲಿದೆ ನೋಡಿ ಆ ಮ್ಯಾಜಿಕ್ ರೂಲ್. ನಾವು ಡೇ 2 ನಲ್ಲಿ ಕಲ್ತ ಆ 7 ಮ್ಯಾಜಿಕ್ ಸಬ್ಜೆಕ್ಟ್ಗಳು, ಅಂದರೆ ನಾವು ಏನು ಪ್ರನೌನ್ಸ್ ಅಂತ ಸರ್ವನಾಮಗಳನ್ನ ಕಲ್ತಿದ್ವಲ್ಲ, ಅದನ್ನ 2 ಗ್ರೂಪ್ ಆಗಿ ಮಾಡ್ಕೊಳ್ಳೋಣ. ಒಂದು ಟೀಮ್ ಎ ಮತ್ತು ಇನ್ನೊಂದು ಟೀಮ್ ಬಿ. ಟೀಮ್ ಎ ನಲ್ಲಿ ಐ, ವಿ, ಯು ಮತ್ತೆ ದೇ. ಟೀಮ್ ಬಿ ನಲ್ಲಿ ಹಿ, ಶಿ, ಇಟ್. ಈ ಟೀಮ್ ಎ ನಲ್ಲಿ ಇದಾರಲ್ಲ ಐ, ವಿ, ಯು, ದೇ, ಇವರು ತುಂಬಾ ಸಿಂಪಲ್. ಇವರ ಜೊತೆ ಆಕ್ಷನ್ ವರ್ಡ್ ಬಂದಾಗ ಯಾವುದೇ ಚೇಂಜಸ್, ಯಾವುದೇ ಬದಲಾವಣೆ ಆಗೋದಿಲ್ಲ. ಐ ಲರ್ನ್ ಇಂಗ್ಲಿಷ್, ವಿ ಲರ್ನ್ ಇಂಗ್ಲಿಷ್, ದೇ ಲರ್ನ್ ಇಂಗ್ಲಿಷ್. ಈಗ ನಮ್ಮ ಟೀಮ್ ಬಿ ನಲ್ಲಿ ಯಾರ್ಯಾರಿದ್ದಾರೆ? ಹಿ, ಶಿ ಮತ್ತೆ ಇಟ್ ಅಂದ್ರೆ ಅವನು, ಅವಳು, ಅದು ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ ಸಿಂಗಲ್ ಹೆಸರು ಅಂದ್ರೆ ಸಿಂಗಲ್ ನೇಮ್. ಇವರು ಇಂಗ್ಲಿಷ್ನಲ್ಲಿ ತುಂಬಾ ಸ್ಪೆಷಲ್. ಇವರ ಜೊತೆ ಪ್ರೆಸೆಂಟ್ನಲ್ಲಿ ಯಾವುದೇ ಆಕ್ಷನ್ ವರ್ಡ್ ಅಂದ್ರೆ ವರ್ಬ್ ಬಂದಾಗ ಆ ವರ್ಬ್ ಕೊನೆಯಲ್ಲಿ ನಾವು ಒಂದು ಸಣ್ಣ ಎಸ್ ಅಥವಾ ಇ ಎಸ್ ಅನ್ನ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಸೇರಿಸಬೇಕಾಗತ್ತೆ. ಆದ್ರೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಡೌಟ್ ಬರ್ಬೋದು ಅಲ್ವಾ? ಯಾವ ಪದದ ಪಕ್ಕದಲ್ಲಿ ಎಸ್ ಅನ್ನು ಹಾಕಬೇಕು ಮತ್ತು ಯಾವುದಕ್ಕೆ ನಾವು ಇ ಎಸ್ ಹಾಕಬೇಕು ಅಂತ. ಇದಕ್ಕೆ ಒಂದು ಸೂಪರ್ ಸಿಂಪಲ್ ಆದ ಒಂದು ಶಾರ್ಟ್ಕಟ್ ಟ್ರಿಕ್ ಇದೆ. ಯಾವ ಆಕ್ಷನ್ ವರ್ಡ್ ಕೊನೆಯಲ್ಲಿ ಓ, ಸಿ ಎಚ್, ಎಸ್ ಎಚ್, ಎಕ್ಸ್ ಅಥವಾ ಎಸ್ ಎಸ್ ಬರುತ್ತೋ ಅದರ ಕೊನೆಯಲ್ಲಿ ನಾವು ಇ ಎಸ್ ಸೇರಿಸ್ಬೇಕು. ಫಾರ್ ಎಕ್ಸಾಂಪಲ್, ಗೋ ಕೊನೆಯಲ್ಲಿ ಓ ಇದೆ ಅಲ್ವಾ? ಜಿ ಓ, ಗೋ ಅಂದ್ರೆ ಓ ಇದೆ. ಸೊ ಅದು ಜಿ ಓ ಇ ಎಸ್ ಆಗುತ್ತೆ. ಹಾಗೆ ವಾಚ್, ಡಬ್ಲ್ಯೂ ಎ ಟಿ ಸಿ ಎಚ್, ವಾಚ್ ಕೊನೆಯಲ್ಲಿ ಸಿ ಎಚ್ ಇದೆ. ಅದು ವಾಚಸ್, ಡಬ್ಲ್ಯೂ ಎ ಟಿ ಸಿ ಎಚ್ ಇ ಎಸ್ ಆಗುತ್ತೆ. ಉಳಿದ ಬಹುತೇಕ ಎಲ್ಲ ಸಾಮಾನ್ಯ ಪದಗಳಿಗೆ ಕೇವಲ ನಾವು ಎಸ್ ಸೇರಿಸಿದ್ರೆ ಸಾಕು. ಈಟ್ ಕೊನೆಯಲ್ಲಿ ಟಿ ಇದೆ, ಸೊ ಜಸ್ಟ್ ಇ ಎ ಟಿ ಎಸ್, ಈಟ್ಸ್. ಹಾಗೆ ಸ್ಪೀಕ್ ಕೊನೆಯಲ್ಲಿ ಕೆ ಇದೆ, ಸೊ ಜಸ್ಟ್ ಸ್ಪೀಕ್ಸ್, ಎಸ್ ಪಿ ಇ ಎ ಕೆ ಎಸ್. ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ನಾನು ಹಣ್ಣನ್ನು ತಿನ್ನುತ್ತೇನೆ ಅಂದಾಗ ಐ ಈಟ್ ಫ್ರೂಟ್ಸ್. ಆದರೆ ಅವನು ಹಣ್ಣನ್ನು ತಿನ್ನುತ್ತಾನೆ ಅಂದಾಗ ಹೀ ಈಟ್ ಅನ್ಬಾರ್ದು, ಅದು ತಪ್ಪಾಗುತ್ತೆ. ಆ ವರ್ಬ್ಗೆ ಎಸ್ ಸೇರಿಸಿ ಹೀಗೆ ಹೇಳಬೇಕು, ಹೀ ಈಟ್ಸ್ ಫ್ರೂಟ್ಸ್. ಅದೇ ರೀತಿ ಅವಳು ಹಣ್ಣನ್ನು ತಿನ್ನುತ್ತಾಳೆ, ಶಿ ಈಟ್ಸ್ ಫ್ರೂಟ್ಸ್. ಮತ್ತು ರಾಹುಲ್ ಹಣ್ಣನ್ನು ತಿನ್ನುತ್ತಾನೆ ಅಂದಾಗ್ಲೂ ರಾಹುಲ್ ಈಟ್ಸ್ ಫ್ರೂಟ್ಸ್ ಅಂತ ಹೇಳಬೇಕು. ತುಂಬ ಜನ ಇಂಗ್ಲಿಷ್ ಮಾತನಾಡುವಾಗ ಮಾಡುವ ತುಂಬ ದೊಡ್ಡ ತಪ್ಪು ಇಲ್ಲಿದೆ ನೋಡಿ. ಹಿ ಡ್ರಿಂಕ್ ಮಿಲ್ಕ್ ಅಥವಾ ಶಿ ಸ್ಪೀಕ್ ಕನ್ನಡ ಅಂತ ಹೇಳ್ತೀವಿ. ಇನ್ಮೇಲೆ ನಾವು ಈ ತಪ್ಪನ್ನ ಮಾಡೋದು ಬೇಡ. ಹಿ, ಶಿ ಬಂದ್ರೆ ಸಾಕು, ಆಕ್ಷನ್ ಪದದ ಪಕ್ಕ ಎಸ್ ಅಥವಾ ಇ ಎಸ್ ಶಬ್ದ ಬರಲೇಬೇಕು. ಹಿ ಡ್ರಿಂಕ್ಸ್ ಮಿಲ್ಕ್, ಶಿ ಸ್ಪೀಕ್ಸ್ ಕನ್ನಡ. ಅದೇ ರೀತಿ ಮೈ ಫ್ರೆಂಡ್ ಗೋ ಟು ಮಾರ್ಕೆಟ್ ಅಥವಾ ಶಿ ಗೋ ಟು ಮಾರ್ಕೆಟ್ ಅಂತ ಅನ್ಬಾರ್ದು. ಮೈ ಫ್ರೆಂಡ್
ಅಂತಂದರೆ ಒಬ್ಬನೇ ಸಿಂಗಲ್ ಪರ್ಸನ್, ಹಿ ಅಥವಾ ಶಿ ಇದ್ದಂತೆ. ಹಾಗಾಗಿ ಗೋ ಕೊನೆಯಲ್ಲಿ ಅಲ್ಲಿ ಓ ಇರೋದ್ರಿಂದ ಇ ಎಸ್ ಸೇರಿಸಿ ಹೀಗೆ ಹೇಳಬೇಕು, ಮೈ ಫ್ರೆಂಡ್ ಗೋಸ್ ಟು ಮಾರ್ಕೆಟ್ ಅಥವಾ ಶಿ ಗೋಸ್ ಟು ಮಾರ್ಕೆಟ್. ನೆನಪಿದೆಯಲ್ಲ ನಮ್ಮ ಚಾನೆಲ್ನ ಆ ಇಂಪಾರ್ಟೆಂಟ್ ಕಂಡೀಷನ್? ನಿಮ್ಮ ಇಂಗ್ಲಿಷ್ ಬದಲಾಗಬೇಕು ಅಂದರೆ ಪ್ರತಿದಿನ ಕೇವಲ 10 ನಿಮಿಷಗಳ ಕಾಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನಿಮ್ಮ ಇವತ್ತಿನ 10 ಮಿನಿಟ್ ಡೈಲಿ ಚಾಲೆಂಜ್ ಇಲ್ಲಿದೆ. ನೀವು ಕಲಿತ ಈ ನಿಯಮವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಸಣ್ಣ ವಾಕ್ಯವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ, ಭಾಷಾಂತರಿಸಿ. ಅವನು ಕಾಫಿ ಕುಡಿಯುತ್ತಾನೆ. ಇಲ್ಲಿ ಸಬ್ಜೆಕ್ಟ್ ಅವನು ಇರೋದ್ರಿಂದ ಆಕ್ಷನ್ ವರ್ಡ್ ಡ್ರಿಂಕ್ ಕೊನೆಯಲ್ಲಿ ಏನು ಬರಬೇಕು ಅಂತ ಯೋಚಿಸಿ ನಿಮ್ಮ ಉತ್ತರನ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಈಗಲೇ ಟೈಪ್ ಮಾಡಿ. ಇಫ್ ಯು ಆರ್ ರೆಡಿ ಫಾರ್ ದಿಸ್ ಚಾಲೆಂಜ್ ಮತ್ತು ಈ ಸಿಂಪಲ್ ಲರ್ನಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಣ್ಣ ರಿಕ್ವೆಸ್ಟ್, ಈ ಸೀರೀಸ್ ಮುಂದಿನ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ಮಿಸ್ ಮಾಡದೆ ಬರಬೇಕು, ನೀವು ಅದನ್ನು ನೋಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲೆಟ್ಸ್ ಲರ್ನ್ ಟುಗೆದರ್. ಯು ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಟುಡೇ. ಇವತ್ತು ನೀವು ಇಂಗ್ಲಿಷ್ ಭಾಷೆಯ ಒಂದು ಅತ್ಯಂತ ಪ್ರಮುಖವಾದ ರಹಸ್ಯ ನಿಯಮವನ್ನು ಕಂಪ್ಲೀಟ್ ಆಗಿ ಕಲ್ತಿದ್ದೀರಾ. ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಅಂದರೆ ನಾಳೆಯ ಡೇ 4 ವಿಡಿಯೋದಲ್ಲಿ ನಮ್ಮ ಫಾರ್ಮುಲಾದ ಕೊನೆ ಬಾಕ್ಸ್ ಅಂದರೆ ಆಬ್ಜೆಕ್ಟ್ ಬಾಕ್ಸನ್ನು ತುಂಬುವುದು ಹೇಗೆ ಮತ್ತು ನಮ್ಮ ದಿನನಿತ್ಯದ ಲೈಫ್ನಲ್ಲಿ ಬಳಸುವ ವಸ್ತುಗಳ ಹೆಸರನ್ನು ಇಟ್ಕೊಂಡು ದೊಡ್ಡ ದೊಡ್ಡ ವಾಕ್ಯಗಳನ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಕಲಿಯೋಣ. ಸಿ ಯು ಆಲ್ ಇನ್ ಡೇ 4. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕೀಪ್ ಪ್ರಾಕ್ಟಿಸಿಂಗ್.